ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ಕೂರ್ಗ್ನಲ್ಲಿ ಟ್ರೆಕ್ಕಿಂಗ್ ಹೋಗಿದ್ವಿ ಅಂತ ನಾನೊಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದು ಫುಲ್ ವಿಡಿಯೋ ಇದು. ಸಾರಿ ಫಾರ್ ಲೇಟ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಲೇಟಾಗಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಸಾರಿ. ಈಗ ನಾನು ತೋರಿಸ್ತಾ ಇರೋದು ಬಂದು ನಾವು ಇದ್ವಿ ಅಲ್ಲ ರೆಸಾರ್ಟು, ಆ ರೆಸಾರ್ಟ್ ಆ್ಯಕ್ಚುಲಿ. ಆ ರೆಸಾರ್ಟಲ್ಲಿ ನಿಜವಾಗ್ಲೂ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಕೂರ್ಗಲ್ಲಿ ಹೋಗಿ ಸ್ಟೇ ಆಗಬೇಕು ಅಂತ ಇದ್ದರೆ ನಾನು ರೆಕಮೆಂಡ್ ಮಾಡ್ತೀನಿ ಈ ರೆಸಾರ್ಟನ್ನೇ. ಅಫೋರ್ಡೆಬಲ್ ಕೂಡ ಇದೆ. ನೇಚರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಟಿ ಮಧ್ಯದಲ್ಲೇ ಇದೆ, ಸಿಟಿಯಿಂದ ಹೊರಗಡೆ ಇಲ್ಲ. ಹಾಗಂತ ಸಿಟಿ ಮಧ್ಯೆ ಇದೆ ಅಂತ ಟ್ರಾಫಿಕ್ ಇದೆ ಅದಿದೆ ಈ ಥರ ಎಲ್ಲ ಏನಿಲ್ಲ. ನಿಜವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ ಈ ರೆಸಾರ್ಟಿಗೆ, ತುಂಬ ಚೆನ್ನಾಗಿದೆ. ಕಿಡ್ಸಿಗೆ ಪ್ಲೇ ಏರಿಯಾ ಇರ್ಬೋದು, ಕಪಲ್ಸಿಗೆ ಪ್ರೈವೆಸಿ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್, ಗಾರ್ಡನಿಂಗ್, ಲಾನ್, ಮತ್ತು ಬಂದು ಕ್ಯಾಂಪ್ ಫೈರಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕ್ಯಾಂಪ್ ಫೈರಿಗೆ ಮಾಡ್ತಾರಲ್ಲ ಆ ಪ್ಲೇಸ್ ಆ್ಯಕ್ಚುಲಿ. ಅಲ್ಲಿ ಹೋಗಬೇಕು. ನಾನು ಆ್ಯಕ್ಚುಲಿ ಮೇಲ್ಗಡೆ ನಮ್ಮ ರೂಮ್ ಇತ್ತು, ಅಲ್ಲಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ಅದು ಅದಕ್ಕೆ ಬಂದಿದೆ. ರೆಸಾರ್ಟ್ ನೇಮ್ ಲೆಟ್ ಸ್ಟೇ ಅಂತ ಹೇಳ್ಬಿಟ್ಟು. ತುಂಬ ಜಾಸ್ತಿ ಕ್ರೌಡ್ ಕೂಡ ಇಲ್ಲ, ಹಾಗಂತ ತುಂಬ ಕಾಸ್ಟ್ಲಿ ಕೂಡ ಇಲ್ಲ, ಅಫೋರ್ಡೆಬಲ್. ಮತ್ತು ಅಲ್ಲಿನ ಸ್ಟಾಫ್ ಕೂಡ ಅಷ್ಟೇ ತುಂಬ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹೀಗೆ ನೋಡ್ತಾ ಇದ್ದೀರಾ, ಇದು ನೋಡಿ, ಇದು ನಾವು ಕೂರ್ಗಲ್ಲಿದ್ದು ಟ್ರೆಕ್ಕಿಂಗಿಗೆ ಅಂತ ಅಂದ್ಬಿಟ್ಟು ಹೋಗಿದ್ದು ನೋಡಿ. ಆ ಜಾಗದಿಂದ ನಾವು ಟ್ರೆಕ್ಕಿಂಗಿಗೆ ಅಂತ ಬಂದ್ವಿ. ಇಲ್ಲೆಲ್ಲ ವಾಕ್ ಮಾಡ್ಕೊಂಡು ಬಂದಿರೋದು ನಾವು ಆ್ಯಕ್ಚುಲಿ. ಬಟ್ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬ ಕಷ್ಟ. ಯಾರಿಗಾದ್ರೂ ಟ್ರೆಕ್ಕಿಂಗ್ ಕರ್ನಾಟಕದಲ್ಲಿ, ಅದು ಇಲ್ಲೇನೇ ಹತ್ರದಲ್ಲಿ ಮಾಡಬೇಕು ಅಂತ ಇದ್ದರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ನೋಡಿ ಎಷ್ಟು ಥಿಕ್ಕೆಸ್ಟ್ ಫಾರೆಸ್ಟ್ ಅಂದರೆ ನಮಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿತ್ತು. ಆ ಎಲಿಫೆಂಟ್ ಸೌಂಡು, ಗಾಳಿ, ಆ ಇನ್ಸೆಕ್ಟ್ಗಳು, ಬರ್ಡ್ಸ್ಗಳು ಕಿಚಿ ಪಿಚಿ ಅಂತ ಅನ್ನೋದು. ನಿಜವಾಗ್ಲೂ ನಮ್ಗೆ ಎಲ್ಲಿ ಯಾವ ಅನಿಮಲ್ ಬರುತ್ತೆ, ಅನಿಮಲ್ ಯಾವುದು ಅನ್ನೋದಕ್ಕಿಂತ ಅಲ್ಲಿ ಎಲಿಫೆಂಟ್ ಜಾಸ್ತಿ ಅಂತ ಅಲ್ಲಿ ಹೋಗ್ಬೇಕಾದ್ರೇ ಹೇಳಿದ್ರು. ಎಲಿಫೆಂಟ್ ಬಂದರೆ ರನ್ ಮಾಡಬೇಡಿ, ಅಲ್ಲಿ ಬಂಡೆ ಇದೆ ಅಲ್ಲತ್ತು ಕೂತ್ಕೊಳ್ಳಿ, ಆ ಥರ ಎಲ್ಲ ಹೇಳಿದ್ರು. ನಮಗೆ ನಿಜವಾಗ್ಲೂ ತುಂಬ ಭಯ ಆಯಿತು. ನಾವಲ್ಲಿ ಆ್ಯಕ್ಚುಲಿ ಮತ್ತು ಏನಂದರೆ ಜನ ಕೂಡ ಯಾರೂ ಇಲ್ಲ. ನಾವೊಂದು 4 ಮೆಂಬರ್ಸ್ ಅಷ್ಟೇ, ಇಬ್ಬರು ಮಕ್ಕಳು, ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿದ್ದು ಆ್ಯಕ್ಚುಲಿ. ರೋಡು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ನೋಡಿ ಹಿಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹೋಗೋದಕ್ಕೆ ನಿಜವಾಗ್ಲೂ ಧೈರ್ಯ ಸಾಲಲ್ಲ ನಮಗೆ ಅಂತಲೇ ಹೇಳ್ಬೋದು. ನೋಡಿ, ನೋಡ್ತಾ ಇದ್ದೀರಲ್ವ ಇಲ್ಲಿ ಎಷ್ಟು ಬಿಲ್ಲು ನೋಡಿದ್ರೂ, ಎಷ್ಟು ಗಿಡ ಮರ. ನಾನು ಆ್ಯಕ್ಚುಲಿ ಸೌಂಡ್ ಕೂಡ ರೆಕಾರ್ಡ್ ಮಾಡಿದ್ದೆ, ಬಟ್ ಆ ಸೌಂಡ್ಗಿಂತ ನನ್ನ ಮಕ್ಕಳು ಕಿರ್ಚೋದು, ಕೂಗೋದು, ಅವ್ರ ಮಾತೇ ತುಂಬ ರೆಕಾರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಅದು ನ್ಯಾಚುರಲ್ ಸೌಂಡ್ ನಾನು ಹಾಕಿಲ್ಲ. ಸಾರಿ ಫಾರ್ ದ್ಯಾಟ್. ನೋಡಿ ರೋಡ್ ಹೇಗಿದೆ ಅಂತ. ಆ್ಯಕ್ಚುಲಿ ನಾನೀಗ ಒಂದು ರೂಮ್ ತೋರಿಸಿದ್ನಲ್ಲ, ಅಲ್ಲಿಂದ 1-2 ಕಿಲೋಮೀಟರ್ಸ್ ಇದೇ ಥರ ನಾವು ನಡ್ಕೊಂಡು ಬರಬೇಕು, ಇದೇ ಥರ ರೋಡಲ್ಲಿ. 1.5 to 2 ಕಿಲೋಮೀಟರ್ಸ್ ಅಂತೂ ವಾಕ್ ಮಾಡ್ಕೊಂಡು ಬರಲೇಬೇಕು ನಾವು ಈ ಥರ ಪ್ಲೇಸಲ್ಲಿ. ಅಲ್ಲಿ ಬಂದಮೇಲೆ ಅಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ ಆ್ಯಕ್ಚುಲಿ. ನೋಡಿ ಹೇಗಿದೆ ರೋಡ್ ಹೇಗಿದೆ ಅನ್ನೋದಕ್ಕಿಂತ ಅಷ್ಟರಲ್ಲಿ ಒಬ್ಬರು ಬರೋದಿದೆಯಲ್ಲ, ಅದು ತುಂಬ ಭಯ ಆಗುತ್ತೆ. ನೋಡಿ, ಅದು 2 ಕಿಲೋಮೀಟರ್ಸ್ ಬಂದಮೇಲೆ ಈ ಚೆಕ್ ಪೋಸ್ಟ್ ಸಿಗುತ್ತೆ ನೋಡಿ. ಇದು ತಡಿಯಂಡಮೋಳ್ ಬೆಟ್ಟದ ಚಾರಣ ಅಂತ ಹೇಳ್ಬಿಟ್ಟು, ಅಲ್ಲಿ ನಾವು ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವರಿಗೆ ನಮ್ಮದು ID ಕಾರ್ಡ್ ಪ್ರೂಫ್ ಎಲ್ಲ ಕೊಟ್ಟು, ನೇಮು, ಮೊಬೈಲ್ ನಂಬರ್ ಕೊಟ್ಟು, ಅಲ್ಲಿಂದ ಇದು ಸ್ಟಾರ್ಟ್ ಟ್ರೆಕ್ಕಿಂಗ್ ಆ್ಯಕ್ಚುಲಿ. ನಾವು ಹೋದಾಗ ಯಾರೋ ಒಂದು 4-5 ಮೆಂಬರ್ಸ್ ಬಾಯ್ಸ್ ಬರ್ತಾಯಿದ್ರು ರಿಟರ್ನ್. ಅವರು ಮುಗಿಸ್ಕೊಂಡು, ಯಾರೂ ಇಲ್ಲ, ನಾವು ಬೆಳಿಗ್ಗೆ ಹೋಗಿದ್ದು ಈಗ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಬರ್ತಾಯಿದ್ರು ಅವರು. ನೋಡಿ ನೇಚರ್ ಇದು. ಏನು ಟ್ರೆಕ್ಕಿಂಗ್ ಅಂದರೆ ನಾವು ಇಲ್ಲಿ ಹೋಗಿ ಆ ಪೀಕಿಗೆ ಹೋಗಬೇಕು, ಅಲ್ಲಿಂದ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ಇವ್ರು 4 ಜನ ಬಂದಿದ್ದು ನೋಡಿ, ಅವ್ರ ಫೀಡ್ಬ್ಯಾಕ್ ಕೂಡ ನಾವು ತೊಗೊಂಡ್ವಿ. ಹೇಗಿತ್ತು, ಏನು, ಮಕ್ಳನ್ನ ಕರ್ಕೊಂಡು ಹೋಗ್ಬೋದಾ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು, ಇಲ್ಲ ನೀವು ಇಷ್ಟು ಚಿಕ್ಕ ಮಕ್ಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಹತ್ತೋದಕ್ಕೆ ಎಲಿಫೆಂಟ್ಸ್ ತುಂಬ ಇದೆ, ಬೀಚ್ ಇದೆ, ಮಕ್ಳನ್ನ ಇಟ್ಕೊಂಡು ಹೆಂಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು. ಸೊ ನಿಜವಾಗ್ಲೂ ಸ್ಯಾಡ್ ಅಂತ ಹೇಳ್ಬೋದು. ತುಂಬ ಬೇಜಾರಾಯಿತು. ಬೇಜಾರಲ್ಲಿ ಇರಲಿ ಬಿಡು, ಪರವಾಗಿಲ್ಲ, ಹೇಗಿದ್ರು ಬಂದಿದ್ದೀವಿ, ಒಂದು ಅರ್ಧ ದೂರ ಆದರೂ ಹೋಗಿ ನೋಡ್ಕೊಂಡು ಬಂದುಬಿಡೋಣ, ಕ್ಯೂರಿಯಾಸಿಟಿ ತಡೆಯೋದಕ್ಕೆ ಆಗಲಿಲ್ಲ. ಸೊ ನಾವು ಹೋದ್ವಿ ನೋಡಿ, ಇಲ್ಲಿಂದ ನಡ್ಕೊಂಡು ಹೋದ್ವಿ, ಸ್ಟಾರ್ಟ್ ಮಾಡಿದ್ವಿ ನೇಚರ್ನ ನಾವು. ಅಲ್ಲಿ ಹೋಗಿ ಮೇಲಿಂದ ಇಲ್ಲಿ ಕೆಳಗಡೆ ಯಾವ ಥರ ಕಾಣುತ್ತೆ ವ್ಯೂ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಜರ್ನಿನ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ.
ಇಲ್ಲಿಂದ ನೋಡಿಪ್ಪ ನಮ್ಮದು ರಿಯಲ್ ಟ್ರೆಕ್ಕಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯು ಬಿಲೀವ್ ಇಟ್ ಆರ್ ನಾಟ್, ರಿಯಲಾಗಿ ನಾವೊಂದು ಆ್ಯಕ್ಚುಲಿ ಎಲಿಫೆಂಟ್ ಈ ಥರ ಜಂಗಲ್ ಫಾರೆಸ್ಟ್ ಅಂತ ಅಂದಾಗ ಹೋಗ್ಬೇಕಾದ್ರೆ ನಾವು ನಿಜವಾಗ್ಲೂ ನೋಡಿದ್ದೀವಿ. ಬಟ್ ಅದಕ್ಕಿಂತ ಇಲ್ಲಿ ಕಾಡಲ್ಲಿ ಈ ಥರ ನೋಡೋದಿದೆಯಲ್ಲ, ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಭಯ ಆಗುತ್ತೆ ಅಂತ. ಎಲಿಫೆಂಟ್ ನೋಡಿಬಿಟ್ಟು ಸಾಕಪ್ಪ ಮಕ್ಕಳಿದ್ರು ಹೋಗ್ಬಿಡೋಣ ಅಂದ್ಕೊಂಡು ನಿಜವಾಗ್ಲೂ ಅಂದರೆ ತುಂಬ ಭಯ ಆಗ್ತಿತ್ತು ಟ್ರೆಕ್ಕಿಂಗಲ್ಲಿ. ಬಟ್ ಪ್ಲೇಸ್ ಮಾತ್ರ ಅಮೇಝಿಂಗ್. ಯಾರೇ ಹೋಗೋದಿದ್ರು ದಯವಿಟ್ಟು ಹೋಗಿ, ಬಟ್ ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗಬೇಡಿ. ಆ್ಯಕ್ಚುಲಿ ಬಾಯ್ಸ್ ಅನ್ನೋದಕ್ಕಿಂತ ಚಿಕ್ಕ ಮಕ್ಳನ್ನ ಬಿಟ್ಟು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಆ ಪ್ಲೇಸ್ ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಟ್ರೆಕ್ಕಿಂಗ್ ಲವರ್ಸ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರ. ನಾವು ಫುಲ್ ಹೋಗೋದಕ್ಕಾಗಲಿಲ್ಲ, ಸ್ವಲ್ಪ ಅರ್ಧದ್ದು ನೋಡಿ ಇಲ್ಲೆಲ್ಲ ಕತ್ಲೆ ಕಾಣಿಸ್ತಿದೆಯಲ್ಲ, ಈ ಥರ ಇದೆಯಪ್ಪ ಅದು ರೋಡು. ಹಿಂಗೆ ಹೋಗೋದಕ್ಕಾಗತ್ತೆ ಚಿಕ್ಕ ಮಕ್ಳನ್ನ ಹಿಡ್ಕೊಂಡು ಹೇಳಿ. ನಂಗೆ ನಿಜವಾಗ್ಲೂ ಮೊದಲೇ ಗೊತ್ತಿದ್ದರೆ ಮಕ್ಳನ್ನ ಬಿಟ್ಟು ಹೋಗ್ತಾಯಿದ್ದೆ ನಾನು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಈ ಥರ ಇದೆ ಅಂತ, ಫಸ್ಟ್ ಟೈಮ್ ಅಲ್ಲ. ಸೊ ನಂಗೆ ನಿಜವಾಗ್ಲೂ ನೆಕ್ಸ್ಟ್ ಪ್ಲ್ಯಾನ್ ಇದೆ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಬೇಕು ಟ್ರೆಕ್ಕಿಂಗಿಗೆ ಅಂತ ಅಂದ್ಕೊಂಡು. ಸೊ ಇಲ್ಲಿ ಯಾರೇ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ರು ನಾನು ಮೊದಲೇ ಹೇಳ್ದಾಗೆ ಈ ಪ್ಲೇಸ್ನೇ ರೆಫರ್ ಮಾಡ್ತಾಯಿದ್ದೀನಿ. ಮುಗಿಸಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಆ ಪ್ಲೇಸಿಗೆ ಬಂದ್ವಿ ಆ್ಯಕ್ಚುಲಿ ಲಾಸ್ಟಲ್ಲಿ. ಸೊ ಅರ್ಧ ಮಾತ್ರ ನಾವು ಬೆಟ್ಟ ಹತ್ತೋದಕ್ಕಾಗಿದ್ದದು. ಸೊ ಅದಾದಮೇಲೆ ನಾವಿದು ಲಾಸ್ಟಿಗೆ ಬಂದ್ವಿ ಕೆಳಗಡೆ. ಇಲ್ಲಿ ನೋಡಿ, ಇಲ್ಲೂ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೇಚರ್ ತುಂಬ ಎಷ್ಟು ನೋಡಿದ್ರೂ ಅದು ಯಾವ ಥರ ಇಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗಂತೂ. ಎಷ್ಟು ನೋಡಿದ್ರೂ ಸಾಲೋದಿಲ್ಲ ಅದಂತೂ. ನೇಚರ್ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಲ್ಲಿಂದ. ಮತ್ತೇನಂದರೆ ಇಲ್ಲೊಂದು ರೆಸಾರ್ಟ್ ಕೂಡ ಇದೆ ಆ್ಯಕ್ಚುಲಿ. ಈಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲೇ ಒಂದು ಹೋಮ್ ಸ್ಟೇ ಇದೆ. ನಾವು ಬೇಕಾದರೆ ಬಂದು ಯಾರಾದರೂ ಇದ್ದರೆ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಇಲ್ಲಿ ಉಳ್ಕೊಂಡು ಹೋಗ್ಬೋದು. ನೋಡಿ ಅಲ್ಲಿ ಯೆಲ್ಲೋ ಕಲರ್ ಪೋಲ್ ಕಾಣಿಸ್ತಿದೆಯಲ್ಲ, ಅದು ಟ್ರೆಕ್ಕಿಂಗ್ದು ದಾರಿ. ಇದೇನೆ, ಇದು ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ದಾರಿ. ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. 2 ಕಿಲೋಮೀಟರ್ಸ್ ಹೋದ್ಮೇಲೆ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಿಂದ ಮತ್ತೆ ಒಂದು 4-5 ಕಿಲೋಮೀಟರ್ಸ್ ಹೋಗಬೇಕು. ನೋಡಿ, ಇದೇ ಹೋಮ್ ಸ್ಟೇ ನಾನು ಹೇಳಿದ್ದು. ಈ ಹೋಮ್ ಸ್ಟೇಲಿದ್ದರೆ ನಾವು ಬೆಳಿಗ್ಗೆನೇ ಎದ್ದು ಬೇಕಾದರೆ ಟ್ರೆಕ್ಕಿಂಗಿಗೆ ಹೋಗ್ಬೋದು. ಅದು ವಿತಿನ್ 2 o'clock ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಟ್ರೆಕ್ಕಿಂಗ್ದು. ಯಾರನ್ನೂ ಅಲೋ ಮಾಡೋದಿಲ್ಲ ಆವಾಗ. ಜಸ್ಟ್ ವಾಪಸ್ ರಿಟರ್ನ್ ಬರೋರು ಏನಿರ್ತಾರೆ ಅವ್ರು ಮಾತ್ರ ಅಷ್ಟೇನೆ. 2 o'clock ಒಳಗಡೆ ನಾವು ಹೋಗಿ ನೇಮೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟರೆ ಅವ್ರು ನಮ್ಮನ್ನು ಬಿಡ್ತಾರೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ನಿಜವಾಗ್ಲೂ ಕರೆಕ್ಟಾಗಿ ಮಾತಾಡಿಲ್ಲ, ಹೌದು. ಯಾಕಂದರೆ ಇದು ನನ್ನ ಸ್ಟಾರ್ಟಿಂಗ್, ಈಗ ಕೆಲವು ದಿನಗಳಾಗಿದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ನನಗಷ್ಟು ನೀಟಾಗಿ ಮಾತಾಡೋದಕ್ಕಿರ್ಬೋದು, ವಿಡಿಯೋ ಮಾಡ್ಕೊಳ್ಳೋದಕ್ಕಿರ್ಬೋದು, ಎಡಿಟ್ ಮಾಡೋದಕ್ಕಿರ್ಬೋದು ಬಂದಿಲ್ಲ. ಬಟ್ ಮುಂದೆ ಕಲ್ತ್ಕೋತೀನಿ. ಏನಾದರೂ ಇದರಲ್ಲಿ ತಪ್ಪಿದರೆ, ಮಿಸ್ಟೇಕ್ ಇದ್ದರೆ ಐ ಆಮ್ ರಿಯಲಿ ಸಾರಿ, ನನಗೆ ಕ್ಷಮಿಸಿ. ನೆಕ್ಸ್ಟ್ ಏನಾದರೂ ಕರೆಕ್ಟ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಬಿಕಾಸ್ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ ಮಾಡ್ಕೋತೀನಿ ಕೂಡ. ನೋಡಿ, ಅದೆಲ್ಲ ಆದಮೇಲೆ ನೈಟ್ ಬಂದ್ವಿ. ನಮ್ಮ ರೆಸಾರ್ಟಲ್ಲಿ ಕ್ಯಾಂಪ್ ಫೈರ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.